ಹಿಂದೂಗಳ ಬಗ್ಗೆ ಒಂದು ಮಾತಿದೆ, ಮಲಕ್ಕೊಂಡ್ರೆ ಕುಂಭಕರ್ಣ, ಎದ್ರೆ ಆಂಜನೇಯ ಅಂತ. ಹೀಗಾಗಿ ಮಲಗಿದ್ದಾಗ ಸೈಲೆಂಟ್ ಆಗಿ ಬಿಟ್ರೆ ನೀವು ಉಳಿತೀರಾ, ನಾವು ಆರಾಮಾಗಿರ್ತೀವಿ. ಎಬ್ಬಿಸಿ ಕೆಣಕಿ ಎಬ್ಬಿಸಿದ್ರೆ ಮಾತ್ರ ಆಂಜನೇಯನಂತೆ ಗದೆ ಹಿಡ್ಕೊಂಡು ಪ್ರಹಾರ ಮಾಡದೆ ಅನ್ನೋದನ್ನ ಹಿಂದೂ ಸಮಾಜ ಯಾವತ್ತೂ ತೋರಿಸಿದೆ. ನಿಜವಾದ ಶಾಂತಿ ಪ್ರಿಯವಾಗಿರುವಂತ ಸಮಾಜ, ಧರ್ಮ ಅಂತ ಯಾವ್ದಾದ್ರು ಇದ್ರೆ ಅದು ಹಿಂದೂ ಧರ್ಮ. ಯಾವ್ದಾದ್ರೂ ಪಕ್ಷ ಅಧಿಕಾರಕ್ಕೆ ಬಂದಾಗ ನಮಗೆ ಮುಸಲ್ಮಾನರು ವೋಟ್ ಹಾಕಿದ್ರು, ಹೀಗಾಗಿ ಇದು ಮುಸಲ್ಮಾನರ ರಾಜ್ಯ, ಮುಸಲ್ಮಾನರು ಅಧಿಕಾರಕ್ಕೆ ತಂದಿರುವಂತ, ಆಡಳಿತಕ್ಕೆ ತಂದಿರುವಂತ ಪಕ್ಷ ಅಂತ ಯಾರಾದ್ರೂ ಹೇಳ್ಕೊಳ್ತಾರೇನ್ರಿ? ಆದ್ರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು, ಕರ್ನಾಟಕದಲ್ಲಿ ಗೃಹ ಸಚಿವರು ಹೇಳಿದ್ರು, ಕರ್ನಾಟಕದ ಪ್ರತಿಯೊಬ್ಬ ಸಚಿವರು ಹೇಳಿದ್ರು ನಮಗೆ ವೋಟ್ ಹಾಕಿರೋದು ಮುಸಲ್ಮಾನರು, ಹೀಗಾಗಿ ಇದು ಮುಸಲ್ಮಾನರ ಸರ್ಕಾರ ಅಂತ. ಹೇಗೆ ಒಪ್ಕೊಳ್ತೀರಾ ಇದನ್ನ? ಗಣೇಶ ಬೀದಿಗೆ ಬಂದ, ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಈಗ ಇಲ್ಲಿನ ಸರ್ಕಾರ ಗಣೇಶನನ್ನ ಪೊಲೀಸ್ ವ್ಯಾನ್ ಅಲ್ಲಿ ಕೂರಿಸಿದೆ. ಈ ದೇಶ ಹಿಂದೂ ರಾಷ್ಟ್ರ ಆಗೋದಕ್ಕೆ ಮೂಲ ಬೀಜವನ್ನ ಇಲ್ಲಿನ ಸರ್ಕಾರ ಹಾಕಿದೆ ಅಂತ. ಯಾರಾದ್ರೂ ಇಲ್ಲಿ ಮುಸಲ್ಮಾನರಿದ್ರೆ ತಿಳಿದಿಟ್ಕೊಳ್ಬೇಕು ಮಿತ್ರರೇ, ಎಲ್ಲಿಯವರೆಗೂ ಭಾರತ ಹಿಂದೂ ರಾಷ್ಟ್ರವಾಗಿರುತ್ತೋ ಅಲ್ಲಿವರೆಗೂ ಮುಸಲ್ಮಾನರು ನೆಮ್ಮದಿಯಿಂದ ಇರ್ತಾರೆ. ಇಲ್ಲದೆ ಹೋದ್ರೆ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತು ಹಿಂದೂಗಳು ಸೈಲೆಂಟ್ ಆಗ್ತಾರೋ ಅವತ್ತು ಮುಸಲ್ಮಾನರು ಅವರವರಲ್ಲೇ ಬಡದಾಡ್ತಾರೆ. ನನ್ನ ಜೊತೆ ಹೇಳಿ, ಜೈ ಶ್ರೀರಾಮ್. ಹಿಂದೆ ಇರೋರು ಯಾಕೋ ಸದ್ದು ಮಾಡ್ತಿಲ್ಲ, ಜೋರಾಗಿ ನನ್ನ ಜೊತೆ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗಣಪತಿ ಬಪ್ಪ, ಗಣಪತಿ ಬಪ್ಪ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವಂದೇ ವಂದೇ. ನೀವು ತಡಿದೇ ಬಿಟ್ರೆ ನಾರ್ಮಲ್ ಆಗಿರ್ತೀವಿ, ತಡೆದ್ರೆ ಬೆಂಕಿ ಆಗ್ತೀವಿ. ಇದು ಹಿಂದೂಗಳ ಶಕ್ತಿ. ಮಿತ್ರ, ಹಿಂದೂಗಳ ಬಗ್ಗೆ ಒಂದು ಮಾತಿದೆ, ಹಿಂದೂಗಳ ಬಗ್ಗೆ ಒಂದು ಮಾತಿದೆ, ಮಲಕ್ಕೊಂಡ್ರೆ ಕುಂಭಕರ್ಣ, ಎದ್ರೆ ಆಂಜನೇಯ ಅಂತ. ಹೀಗಾಗಿ ಮಲಗಿದ್ದಾಗ ಸೈಲೆಂಟ್ ಆಗಿ ಬಿಟ್ರೆ ನೀವು ಉಳಿತೀರಾ, ನಾವು ಆರಾಮಾಗಿರ್ತೀವಿ. ಎಬ್ಬಿಸಿ ಕೆಣಕಿ ಎಬ್ಬಿಸಿದ್ರೆ ಮಾತ್ರ ಆಂಜನೇಯನಂತೆ ಗದೆ ಹಿಡ್ಕೊಂಡು ಪ್ರಹಾರ ಮಾಡದೆ ಅನ್ನೋದನ್ನ ಹಿಂದೂ ಸಮಾಜ ಯಾವತ್ತೂ ತೋರಿಸಿದೆ. ಇವತ್ತು ನೆನ್ನೆ ಅಲ್ಲ ಮಿತ್ರ, ಇವತ್ತು ನೆನ್ನೆ ಅಲ್ಲ. ಹಿಂದೂ ಸಮಾಜ ಉದ್ದಕ್ಕೂ ಕೂಡ ನಾವು ಯಾವಾಗ್ಲೂ ಶಾಂತರೇ, ಶಾಂತಿ ಪ್ರಿಯರು. ನಿಜವಾದ ಶಾಂತಿ ಪ್ರಿಯವಾಗಿರುವಂತ ಸಮಾಜ, ಧರ್ಮ ಅಂತ ಯಾವ್ದಾದ್ರು ಇದ್ರೆ ಅದು ಹಿಂದೂ ಧರ್ಮ, ನಿಜವಾದ ಶಾಂತಿ ಪ್ರಿಯ ಸಮಾಜ. ಆದ್ರೆ ಯಾವಾಗ ತುರ್ಕರು ದಾಳಿ ಮಾಡಿದ್ರು, ಯಾವಾಗ ಅಫ್ಘನ್ರು ದಾಳಿ ಮಾಡಿದ್ರು, ಯಾವಾಗ ಮೊಘಲರು ದಾಳಿ ಮಾಡಿದ್ರು, ಆಗ ಮನೆಯಲ್ಲಿರುವಂತ ಹಿಂದೂ ಜಾಗೃತನಾದ, ನಿರಂತರವಾಗಿ ಹೋರಾಟ ಮಾಡಿ ಮತ್ತೊಮ್ಮೆ ಹಿಂದೂ ರಾಷ್ಟ್ರವನ್ನ ಸ್ಥಾಪಿಸಿದ್ದಿದೆಯಲ್ಲ, ಅದು ಹಿಂದುವಿನ ಆಕ್ರೋಶದ ಕಾರಣಕ್ಕೋಸ್ಕರ. ಮಿತ್ರ, ಕರ್ನಾಟಕದಲ್ಲಿ ಕಳೆದ ಕೆಲವಾರು ದಿನಗಳಿಂದ ಏನಾಗಿದೆ? ಕರ್ನಾಟಕದಲ್ಲಿ ಕಳೆದ ಕೆಲವಾರು ದಿನಗಳಿಂದ ನಾನು ಯಾವುದೇ ಪಕ್ಷದ ಪರವಾಗಿ ವಿರೋಧವಾಗಿ ಮಾತನಾಡೋದಿಲ್ಲ, ಆದ್ರೆ ಎಲ್ಲರೂ ಪ್ರಜ್ಞಾವಂತರಿದ್ದೀರಿ. ಯಾವುದಾದ್ರೂ ಪಕ್ಷ ಅಧಿಕಾರಕ್ಕೆ ಬಂದಾಗ ನಮಗೆ ಮುಸಲ್ಮಾನರು ವೋಟ್ ಹಾಕಿದ್ರು, ಹೀಗಾಗಿ ಇದು ಮುಸಲ್ಮಾನರ ರಾಜ್ಯ, ಮುಸಲ್ಮಾನರು ಅಧಿಕಾರಕ್ಕೆ ತಂದಿರುವಂತ, ಆಡಳಿತಕ್ಕೆ ತಂದಿರುವಂತ ಪಕ್ಷ ಅಂತ ಯಾರಾದ್ರೂ ಹೇಳ್ಕೊಳ್ತಾರೇನ್ರಿ? ಆದ್ರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು, ಕರ್ನಾಟಕದಲ್ಲಿ ಗೃಹ ಸಚಿವರು ಹೇಳಿದ್ರು, ಕರ್ನಾಟಕದ ಪ್ರತಿಯೊಬ್ಬ ಸಚಿವರು ಹೇಳಿದ್ರು ನಮಗೆ ವೋಟ್ ಹಾಕಿರೋದು ಮುಸಲ್ಮಾನರು, ಹೀಗಾಗಿ ಇದು ಮುಸಲ್ಮಾನರ ಸರ್ಕಾರ ಅಂತ. ಹೇಗೆ ಒಪ್ಕೊಳ್ತೀರಾ ಇದನ್ನ? ಮಿತ್ರ, ಇದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ರಚನೆ ಮಾಡಿದಾಗ ಎಲ್ಲರಿಗೂ ಸೇರಿದ ರಾಷ್ಟ್ರವನ್ನಾಗಿ ಮಾಡಿದ್ರು. ಆದ್ರೆ ಮುಸಲ್ಮಾನರು ಅಧಿಕಾರಕ್ಕೆ ತಂದಿರುವಂತ, ಆಡಳಿತಕ್ಕೆ ತಂದಿರುವಂತ ಸರ್ಕಾರ ಇದು ಅಂತ ಹೇಳಿದ್ರಲ್ಲ, ಆ ಕಾರಣಕ್ಕೆ ಮುಸಲ್ಮಾನರಿಗೆ ಒಪ್ಪಿಗೆ ಆಗಿರುವಂತ ಸಂಗತಿಯನ್ನ ಅವತ್ತಿನಿಂದ ಇವತ್ತಿನವರೆಗೂ ಮಾಡ್ಕೊಂಡು ಬರ್ತಿದ್ದೀರಿ. ಗಣೇಶೋತ್ಸವ ನಾವು ಇವತ್ತು ಶುರು ಮಾಡಿರೋದಾ ಮಿತ್ರ? ಗಣೇಶೋತ್ಸವ ಇವತ್ತಿಂದಲ್ಲ. ಈ ದೇಶದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡುವಾಗಲಿಂದಲೂ ಸಾರ್ವಜನಿಕ ಗಣೇಶೋತ್ಸವವನ್ನ ಈ ದೇಶದಲ್ಲಿ ಬಾಲಗಂಗಾಧರ್ ತಿಲಕರು ಆರಂಭಿಸಿದ್ರು. ಬಾಲಗಂಗಾಧರ್ ತಿಲಕರು ಹೇಳಿದ್ರು, ಮನೆಯಲ್ಲಿಡಬೇಕಾಗಿರುವ ಗಣೇಶನನ್ನ ನಾವು ಬೀದಿಗೆ ತರಬೇಕು. ಯಾಕೆ ಅಂದ್ರೆ ಗಣೇಶ ಬೀದಿಗೆ ತಂದು ಬಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ ಅಂತ. ಮಿತ್ರ, ನೆನ್ಪಿಟ್ಕೊಳ್ಳಿ, ಗಣೇಶ ಬೀದಿಗೆ ಬಂದ, ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಗಣೇಶ ಬೀದಿಗೆ ಬಂದ, ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಈಗ
ಇಲ್ಲಿನ ಸರ್ಕಾರ ಗಣೇಶನನ್ನ ಪೊಲೀಸ್ ವ್ಯಾನ್ ಅಲ್ಲಿ ಕೂರಿಸಿದೆ. ಈ ದೇಶ ಹಿಂದೂ ರಾಷ್ಟ್ರ ಆಗೋದಕ್ಕೆ ಮೂಲ ಬೀಜವನ್ನ ಇಲ್ಲಿನ ಸರ್ಕಾರ ಹಾಕಿದೆ. ಹಿಂದೂ ರಾಷ್ಟ್ರ ಅಂದಾಗ ಅನೇಕರು ನನಗೆ ಪ್ರಶ್ನೆ ಮಾಡ್ತಾರೆ, ಭಾರತ ಹಿಂದೂ ರಾಷ್ಟ್ರನ? ಹಿಂದೂ ರಾಷ್ಟ್ರ ಆಗಿದ್ದು, ಹಿಂದೂ ರಾಷ್ಟ್ರ ಇದೆ, ಮುಂದೆಯೂ ಹಿಂದೂ ರಾಷ್ಟ್ರವಾಗಿರುತ್ತೆ ಭಾರತ. ಎಲ್ಲಿಯವರೆಗೂ ಭಾರತ ಹಿಂದೂ ರಾಷ್ಟ್ರ ಆಗಿರುತ್ತೋ ಅಲ್ಲಿಯವರೆಗೂ, ಯಾರಾದ್ರೂ ಇಲ್ಲಿ ಮುಸಲ್ಮಾನರಿದ್ರೆ ತಿಳಿದಿಟ್ಕೊಳ್ಬೇಕು ಮಿತ್ರರೇ, ಎಲ್ಲಿಯವರೆಗೂ ಭಾರತ ಹಿಂದೂ ರಾಷ್ಟ್ರವಾಗಿರುತ್ತೋ ಅಲ್ಲಿವರೆಗೂ ಮುಸಲ್ಮಾನರು ನೆಮ್ಮದಿಯಿಂದ ಇರ್ತಾರೆ. ಇಲ್ಲದೆ ಹೋದ್ರೆ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತು ಹಿಂದೂಗಳು ಸೈಲೆಂಟ್ ಆಗ್ತಾರೋ ಅವತ್ತು ಮುಸಲ್ಮಾನರು ಅವರವರಲ್ಲೇ ಬಡ್ದಾಡ್ತಾರೆ.